ಕಂಟೆಸ್ಟೆಂಟ್ ಆಗಿರುವಂತ ಅರವಿಂದ್ ಕೇಪ್. Nobody cares. Oh shit. Truth or dare? ಸೀಕ್ರೆಟ್ಸ್ ಎಲ್ಲ ಏನಿಲ್ಲ. ಬಟ್ ಡೇ ಟು ಯು ನಾನು ಆರಾಮಾಗಿ ಓಡಾಡ್ಕೊಂಡಿದ್ದೆ. ಹಾಯ್ ಹಲೋ ನಮಸ್ತೆ, ನೀವು ನೋಡ್ತಿದ್ದೀರಾ ಹೆಂಗೆ ನಾವು ಟಿವಿ. ನಾನು ಅಮೂಲ್ಯ. ಇವತ್ತು ನಾವೊಂದು ಟ್ರೂತ್ ಆರ್ ಡೇ ಸೆಷನ್ ಆಡ್ತಾ ಇದ್ದೀವಿ, ನಾನು ಮತ್ತೆ ನನ್ನ ತಮ್ಮ. ಆ್ಯಕ್ಚುಲಿ ತಮ್ಮಂಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಅಲ್ಲ, ಸೊ ಅವನು ಹಿಂದಗಡೆಯಿಂದ ಆಲ್ರೆಡಿ ಪ್ರಿಪೇರ್ ಆಗಿಬಿಟ್ಟಿದ್ದಾನೆ. ಏನು ಕ್ವೆಶನ್ಸು, ಏನು ಐ ಮೀನ್ ಟ್ರೂತ್ಗೆ ಡೇರ್ಗೆ ಏನು ಕೇಳಬೇಕು ಅಂತ ನಾನು ಆಡ್ತಾ ಇದ್ದೀವಿ. ನಾನು ನಿಜವಾಗ್ಲೂ ಅವನೇನು ಕೇಳ್ತಾನೆ ಅಂತ ಗೊತ್ತಿಲ್ಲ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಿಮ್ಮ ರಿವ್ಯೂಸ್ ಏನಾದರೂ ಇದ್ದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್. Truth or dare? Truth. Okay. Have you kept any secret from your parents? Oh no. Secrets? ಯೂಶಲಿ ಏನಿದ್ರು ಎಲ್ಲ ಶೇರ್ ಮಾಡ್ತೀನಿ, ಆ ಥರ ಸೀಕ್ರೆಟ್ಸ್ ಎಲ್ಲ ಏನಿಲ್ಲ. ಬಟ್ ಸುಳ್ಳು ಹೇಳಿಬಿಟ್ಟು ಆಚೆ ಹೋಗಿರೋದಿದೆ ಅಷ್ಟೇ. Okay. Oh my god. Now, next question. Truth or dare? Okay. Again, I'll go with the truth. Once again, are you sure about that? Yeah, I'm sure. Okay. If you were invisible for a day, what would you do? Okay. ನಾನೇನಾದರೂ ಇನ್ವಿಸಿಬಲ್ ಆಗಿದ್ದಿದ್ರೆ ಇವಾಗ ಏನು ಮಾಡೋಕ್ಕಾಗಲ್ಲ ಅಂಥದನ್ನ ಮಾಡ್ತಾ ಇದ್ದೆ. ಸಪೋಸ್ ಏನಾದರೂ ಹೆದರಿಸೋದು, ಅಥವಾ ನನಗೆ ನೈಟಲ್ಲಿ ಆಚೆ ತಿರುಗಾಡೋದೆಲ್ಲ ತುಂಬ ಇಷ್ಟ. ಸೊ ರೈಡಿಗೆ ಹೋಗ್ತಿದ್ದೆ, ಹಾಗೆ ಮೂವೀಸ್ಗೆ ಹೋಗ್ತಿದ್ದೆ. ಮೇ ಬಿ ಇಡೀ ವರ್ಲ್ಡ್ನ ತಿರುಗಾಡ್ತಿದ್ದೆ, ಯಾಕಂದರೆ ಖರ್ಚಿಲ್ಲ, ಏನಿಲ್ಲ, ಇನ್ವಿಸಿಬಲ್ ಅಲ್ಲ. ಸೊ ಬೇರೆಯವ್ರಿಗೆ ನಾನು ಯಾರಿಗೂ ಕಾಣಿಸಲ್ಲ. ಸೊ ಎಲ್ಲಿ ಬೇಕೋ ನಾನು ಅಲ್ಲಿ ಆರಾಮಾಗಿ ಓಡಾಡ್ಕೊಂಡು ಇರ್ತಾ ಇದ್ದೆ. Okay, nice answer. ಥ್ಯಾಂಕ್ ಯು. Next question. Dare. ಡೇ. Okay. So the dare is eat a chili. Okay. Run. ಓಕೆ So I'll get the chili for you. You need to eat the chili. ಫೈನ್. ಬೇಗ ಚಿಲ್ಲಿ ತಂದರೆ ನಾನು ತಿಂತೀನಿ. Okay. What's your name? ಸೊ ಆ್ಯಕ್ಚುಲಿ ಚಿಲ್ಲಿ ತರಕ್ಕೆ ಅವ್ನು ಹೋಗಿದ್ದಾನೆ. ಅವನು ನನ್ನ ತಮ್ಮ, ಅಂದರೆ ನನ್ನ Nobody cares. ಓ ಶಿಟ್, ಇಷ್ಟು ಕೊಬ್ಬಲ್ಲ. ಫೈನ್, ಥ್ಯಾಂಕ್ ಯು. ಸೀರಿಯಸ್ಲಿ ತಿನ್ಬೇಕಾ? ಹ್ಯಾಂಗ್ ಆರ್ಡರ್ ನಂಗೆ ರೆಡ್ ಚಿಲ್ಲಿ ಕೊಟ್ಟಿದ್ದಾನೆ. ರೆಡ್ ಚಿಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಖಾರ ಅಂತ ಕೇಳಿದ್ದೀನಿ. ನಂಗೆ ಭಯ ಆಗ್ತಿದೆ. You wait. I'll tell you the rules. You need to eat the chili. You cannot drink any water for 30 seconds at least. Okay. So 30 seconds you have to tolerate with the spice of the chili. I have to eat full chili? No, you can have 2 bites. 2 bites is a must. Okay, done. You should have a bigger bite. You should finish half of it. What? You should finish half of it. Half. Okay, half of it. Yes. I'm done. God. ಸದ್ಯ ನನ್ನ ಕಚ್ಚೆಲ್ಲ ಫುಲ್ ಉಂಬಿಟ್ಟಿದ್ದೀನಿ ಬೇರೆ. ಮತ್ತೆ ಒಳಗೆ ಉರಿತಾ ಇದೆ. So I'm going to go and get the water for you right now. ಪ್ಲೀಸ್ ನೀವು ತರಕ್ಕೆ ಹೋದ. ಗೈಸ್, ಅರ್ಧ ಚಿಲ್ಲಿ ಖಾಲಿ ಮಾಡಿದೆ. ಯಾರು ಪ್ಲೀಸ್ ಇದನ್ನ ಟ್ರೈ ಮಾಡಬೇಡಿ. ನಾನು ಚಿಲ್ಲಿ ಯಾವತ್ತೂ ತಿಂದಿಲ್ಲ. ನನ್ನ ಮನೇಲಿ ಜಾಸ್ತಿ ಸ್ಪೈಸಿ ಅಡುಗೆ ತಿನ್ನೋದೇ ಇಲ್ಲ ಅಂತ ಚಿಲ್ಲಿ ಅಂತ. ಗಾಡ್, ಹಿ ಗೇವ್ ಮಿ ವಾಟರ್. ಅದೇ ಚಿಲ್ಲಿ. Please, next one I'm going with the truth. Okay, so the next truth is, who is your celeb crush? It's not exactly a truth, but then just a random question. I figured many people would wanted to know. Crush ಸದ್ಯಕ್ಕೆ ಐ ಮೀನ್ ನನಗೆ ತುಂಬ ಕ್ರಶ್ ಆಗಿರೋದು ಅರವಿಂದ್ KP. ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರುವಂಥ ಅರವಿಂದ್ KP ಮೇಲೆ ನನಗೆ ಸಿಕ್ಕಾಪಟ್ಟೆ ಕ್ರಶ್ ಆಗಿದೆ. ನಾನು ಅವ್ರ ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್ಸು ಏನಾಗಲಿ ಎಲ್ಲದನ್ನೂ ಲೈಕ್ ಮಾಡ್ತಾನೆ ಇರ್ತೀನಿ. ಸಮ್ವೇರ್ ಐ ಜಸ್ಟ್ ಲೈಕ್ ಹಿಮ್. ಸೊ ಈ ರೀಸೆಂಟಾಗಿ ನನಗೆ ತುಂಬ ಕ್ರಶ್ ಅಂತಲ್ಲ, ಒಂಥರ ಇನ್ಸ್ಪಿರೇಷನ್ ಆಗಿ ಎಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇರೋದಂದರೆ ಇಟ್ಸ್ ಅರವಿಂದ್ KP, ಬಿಗ್ ಬಾಸ್ ಕಂಟೆಸ್ಟೆಂಟ್. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ವಿತ್ ದ ಡೇ. Okay, so you're going with the dare, right? So you need to sing a song for 30 seconds with no background music. No, wait. You don't need a background music. My bad. You just need to sing a song for 30 seconds or more. Okay, done. It can be in any language, Hindi, Kannada, English, but preferably in English and Kannada. ನನಗೆ ಇಂಗ್ಲೀಷ್ ಸಾಂಗ್ಸ್ ಎಲ್ಲ ಬರಲ್ಲ, ಇಂಡಿಯಾ ಕನ್ನಡ ಬರುತ್ತೆ. ಕನ್ನಡ ಸಾಂಗ್ಸ್ ಎಲ್ಲ ಗೊತ್ತು, ಬಟ್ ಲಿರಿಕ್ಸ್ ಗೊತ್ತಿಲ್ಲ. ಸೊ ಅದ್ರ ಸ್ವಲ್ಪ ನಂಗೆ ಗೊತ್ತಿರೋ ಲಿರಿಕ್ಸ್ ಹಾಡ್ತೀನಿ. ನಂದು ವಾಯ್ಸ್ ತುಂಬ ಕೆಟ್ಟದಾಗಿದೆ. ಸೊ ಪ್ಲೀಸ್ ಯಾರು ಹೆದರ್ಕೊಂಬೇಡಿ ನನ್ನ ಹಾಡನ್ನ ಕೇಳಿಬಿಟ್ಟು. ನನಗೆ ಇದು ಮೂವಿ ಗೊತ್ತಿಲ್ಲ, ಹಾಡ್ತೀನಿ. ಇದು ಶರ್ಮಿಳಾ ಮಂಡ್ರೆ ಅವ್ರು ಆ್ಯಕ್ಟ್ ಮಾಡಿರೋದು ಒಂದು ಸಾಂಗ್.
ಲವ್ಲಿ ಲಂಡನ್ ಮೋಡಿಗೆ ಹೃದಯ ಅರಳಿ ನಲಿದಿದೆ, ಮೋಹಕ ಚುಂಬಕ ನಾಡಿಗೆ ಮನಸ್ಸು ಜಿಗಿದು ಹಾರಿದೆ, ಮನಸ್ಸುಗಳು ಕನಸುಗಳು ಕವಿತೆ ಕಾರಂಜಿ, ಹಗಲುಗಳು ഇരുളുಗಳು ನೆನಪು ಬಿಟ್ಟು ಸಾಗಿವೆ, ಲವ್ಲಿ ಲಂಡನ್ ಮೋಡಿಗೆ ಹೃದಯ ಅರಳಿ ನಲಿದಿದೆ, ಮೋಹಕ ಚುಂಬಕ ನಾಡಿಗೆ ಮನಸ್ಸು ಜಿಗಿದು ಹಾರಿದೆ, ಮನಸ್ಸುಗಳು ಕನಸುಗಳು ಕವಿತೆ ಕಾರಂಜಿ, ಹಗಲುಗಳು ഇരുಳುಗಳು ನೆನಪು ಬಿಟ್ಟು ಸಾಗಿವೆ, ಲವ್ಲಿ ಲಂಡನ್ ಮೋಡಿಗೆ ಹೃದಯ ಅರಳಿ ನಲಿದಿದೆ. ಥ್ಯಾಂಕ್ ಯು. ತುಂಬ ಕೆಟ್ಟದಾಗಿತ್ತು, ನನಗೆ ಅಷ್ಟೇ ಲಿರಿಕ್ಸ್ ಗೊತ್ತಿದ್ದು, ಸೊ ಹಾಗಾಗಿ ಅಷ್ಟೇ ಆಡಿದೆ. Okay, that was more than 30 seconds, so it's acceptable. ಓಕೆ, ಥ್ಯಾಂಕ್ ಯು. So next one is truth or dare. ಓಕೆ, ಡೇರ್ ಅಲ್ಲ, ಫೈನ್, ಐ ಆಮ್ ಗೋಯಿಂಗ್ ವಿತ್ ಒನ್ ಮೋರ್ ಡೇ. Are you sure about that? ಯಾ, ಓಕೆ, ಐ ವಿಲ್ ಗೋ ವಿತ್ ಟ್ರುತ್. Okay, not exactly. Wait. Okay, it is. It depends. When was the last time you cried? ಕ್ರೈ ಆ್ಯಕ್ಚುಲಿ ನಾನು ಎಸ್ಟರ್ಡೇ ಆಲ್ಸೋ ಐ ಕ್ರೈಟ್. ನೆನ್ನೆನೂ ನಾನು ಹತ್ತಿದ್ದೀನಿ, ಯಾವುದೋ ಮೂವಿ ನೋಡ್ತಾ ಇದ್ದೆ. ನನಗೆ ಯೂಶಲಿ ಮೂವಿ ಎಲ್ಲ ನೋಡಿದ್ರೆ ಸ್ವಲ್ಪ ಬೇಗ ಬೇಜಾರ, ಐ ಮೀನ್ ಮೂವಿ ಎಲ್ಲ ಯಾರಾದ್ರು ಅಳ್ತಿರೋ ನನಗೂ ಹಂಗೆ ಅಳು ಬಂದ್ಬಿಡುತ್ತೆ. ಮೂವಿ ನೋಡ್ತಿದ್ದಾಗ ಹತ್ತಿದ್ದೀನಿ ನೆನ್ನೆ. ಅಷ್ಟೇ. ಇಲ್ಲಾಂದ್ರೂ ಒಂದೊಂದ್ಸಲ ಬೇಜಾರಾದಾಗ ಅವಾಗಾದ್ರೂ ಅಳ್ತಾ ಇರ್ತೀನಿ, ಬಟ್ ನಿನ್ನೆ ನಾನು ಹತ್ತಿದ್ದು ಮೂವಿ ನೋಡ್ತಾ ಇದ್ದಿದ್ದರಿಂದ ಹತ್ತೀನಿ. ದಟ್ ವಾಸ್ ಮೈ ಲಾಸ್ಟ್ ಹತ್ತಿರೋದು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ವಿತ್ ದ ಡೇರ್. You're going with the dare? ಯಾ. Okay. So the next dare is dance with no music. I repeat, dance with no music. ವಿತೌಟ್ ಮ್ಯೂಸಿಕ್ ಫೈನ್, ಐ ಆಮ್ ಭರತನಾಟ್ಯ ಬೇಕಂದ್ರೆ ಥ್ಯಾಂಕ್ ಯು. More than 30 seconds. So I guess that counts because I didn't keep time of how much time it took. So I'm gonna go back. ಓಕೆ, ಥ್ಯಾಂಕ್ ಯು. ಯಾ. So the next one, are you gonna choose truth or dare? What did I do? Dare? I'm going with truth. Okay, so you're going with the truth. So if a genie gave you 3 wishes, Okay. name the 3 things you would grant. You would want from a genie. Okay. And you're not going to give some lame ones like, I would want to do this or that. I mean, what I'm trying to say is you need to give something that you really want and not lie about it in front of the camera. No, I'm not lying. Okay. Actually, the first thing maybe ಈಗಿರೋ ಇದರಲ್ಲಿ ಸಿಚುವೇಶನಲ್ಲಿ ಐ ಥಿಂಕ್ ನಂಗೆ ಏನಾದರೂ ಆ ಥರ 3 ವಿಷಸ್ ಕೇಳಿದ್ರೆ ನಾನು ಫಸ್ಟ್ ಐ ಆಮ್ ಗೋಯಿಂಗ್ ವಿತ್ ದ ಕೋವಿಡ್. ಅದನ್ನು ಫುಲ್ ಕಂಪ್ಲೀಟ್ ಆಗಿ ನಮ್ಮ ಬ್ಯಾಕ್ ಮುಂಚೆ ನಮ್ಮ ಲೈಫ್ ಹೇಗಿತ್ತೋ ಹಾಗಿರಬೇಕು ಅಂತ ಇಷ್ಟಪಡ್ತೀನಿ. ಸೊ ಹಾಗಾಗಿ ದಟ್ ಈಸ್ ಒನ್ ಆಫ್ ಮೈ ವಿಶ್. ಸೊ ಕೋವಿಡ್ ಎಲ್ಲ ಕಂಪ್ಲೀಟ್ ಆಗಿ ಇಟ್ ಹ್ಯಾಸ್ ಟು ಗೆಟ್ ಎರೇಸ್ಡ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಮೇಬಿ ನನಗೆ ನಂಗೆ ಸ್ವಲ್ಪ ಪೊಲಿಟಿಕ್ಸ್ ಅಂತ ಅಲ್ಲ, ಐ ವಾಂಟ್ ಟು ಬಿಕಮ್ ಅ ಪ್ರೈಮ್ ಮಿನಿಸ್ಟರ್ ಅಟ್ಲೀಸ್ಟ್ ಫಾರ್ ಒನ್ ಡೇ. ದಟ್ ಇಸ್ ಮೈ ವಿಶ್ ಅಂತ ಹೇಳ್ಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಕಂಪ್ಲೀಟ್ ಲೈಕ್ ಇಡೀ ವರ್ಲ್ಡ್ನ ಟೂರ್ ಮಾಡಬೇಕು, ವರ್ಲ್ಡ್ ಟೂರ್. ಥ್ಯಾಂಕ್ ಯು. ಐ ಥಿಂಕ್ ದೀಸ್ 3. ಸೊ ಒನ್ ಈಸ್ ಬಿಕಮಿಂಗ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ವರ್ಲ್ಡ್ ಟೂರ್. ಆ್ಯಂಡ್ ಅಟ್ ಪ್ರೆಸೆಂಟ್ ಸಿಚುವೇಶನ್ ಕೋವಿಡ್ ಹ್ಯಾಸ್ ಟು ಏನಂತಾರೆ ಹೋಗಬೇಕು ಅಷ್ಟೇ. Okay. So next one is truth or dare. Truth. Okay. Wait, just 1 second. Have you ever creeped a person recently? That is like stalk a person, maybe on Instagram or real life or any social media.
No, nothing like that. Don't lie. Seriously, no. You didn't answer that. I'm going to ask you another one. That is, what is your biggest fear? Fear? ಆ್ಯಕ್ಚುಲಿ ನನಗೆ ಫಿಯರ್ ಅಂತ ಏನೂ ಇಲ್ಲ, ಬಿಕಾಸ್ ನಾನು ಯಾವುದಕ್ಕೂ ಅಷ್ಟೊಂದು ಹೆದರ್ಕೊಳ್ಳಲ್ಲ, ಲೈಕ್ ಓಲ್ಡ್, ಬಟ್ ಐ ಆಮ್ ವೆರಿ ಶೈ ಆ್ಯಂಡ್ ನನಗೆ ಪೀಪಲ್ ಜೊತೆ ಮಿಂಗಲ್ ಆಗೋದು ಸ್ವಲ್ಪ ಆವಾಗ ನಂಗೆ ಸ್ವಲ್ಪ ಭಯ ಆಗುತ್ತೆ. ಭಯ ಅನ್ನೋದಕ್ಕಿಂತ ತುಂಬ ಶೈ. ಸೊ ಮೇ ಬಿ ನಾನು ಜಾಸ್ತಿ ಲೈಕ್ ಮಾತಾಡೋದು ಸ್ವಲ್ಪ ಬೇರೆಯವ್ರ ಜೊತೆ ಮಿಂಗಲ್ ಆಗೋದು ಸ್ವಲ್ಪ ಕಷ್ಟ. ನಾನು ಅದು ಹೊಸ ಜಾಗಕ್ಕೆ ಹೋಗಿದ್ದೀನಿ ಅಂದರೆ ಸ್ವಲ್ಪ ಟೈಮ್ ತೊಗೊಳ್ತೀನಿ. ಸೊ ಅದೊಂದೇ. ಬಟ್ ಇನ್ಫ್ಯಾಕ್ಟ್ ನನಗೆ ಮಾತ್ರ ಭಯ ಏನೂ ಇಲ್ಲ. So the next there is call your relative. It can be anyone and wish them a happy birthday, even though it's not their birthday. ಓಕೆ ಸೊ ಆ್ಯಕ್ಚುಲಿ ರೀಸೆಂಟಾಗಿ ನನ್ನ ಕಸಿನ್ ಬರ್ಡೇ ಇತ್ತು. ಐ ಮೀನ್ ಇನ್ ದ ಮಂತ್ ಆಫ್ ಜುಲೈ ಓನ್ಲಿ. ಸೊ ಮೇ ಬಿ ಐ ಜಸ್ಟ್ ಕಾಲ್ ಹರ್. ವೇಟ್, ಶಿಲ್ಪಾ ಅಂತ. You many more happy returns of the day, Shilpa. Happy birthday to you. Happy birthday to you. Happy birthday to you, dear Shilpa. Happy birthday to you. ಆಯ್ತಾ ವಿಶ್ ಮಾಡಿ. Yeah, wish you many more happy returns of the day. ಏನಕ್ಕೆ ಮಾಡ್ತಿದ್ದೆ ಅಂತ ಹೇಳಿ. Bye. Yeah, finally day complete ಆಯ್ತು. So next I'm going with the trip. So have you ever got drunk? Have you done smoking? Yeah, Shilpa is again calling me. Let me just. Bye Shilpa. ಆಮೇಲೆ ಮಾತಾಡ್ತೀನಿ. Okay, the question is smoke or drink ಅಂತ. ಸ್ಮೋಕ್ ಇದುವರೆಗೂ ನಾನು ಏನು ಟ್ರೈ ಕೂಡ ಮಾಡಿಲ್ಲ. ಡ್ರಿಂಕ್ಸ್ ನಾನು ಒಂದ್ಸತಿ ಟೇಸ್ಟ್ ಮಾಡಿದ್ದೀನಿ. ನಾಟ್ ಒಂದ್ಸತಿ, ಒಂದು 2-3 ಸಲ ಡಿಫ್ರೆಂಟ್ ಇದನ್ನ ಚೂಚು ಟೇಸ್ಟ್ ಮಾಡಿದ್ದೀನಿ. ಯಾ. Okay. Truth or dare? I think this will be the last. So this Yes. is, yeah, this is my last. It's obviously the dare is the only one pending thing. I'm going with the dare. Okay, so the dare is you either call up someone and act like a monkey, or you just randomly act like a monkey or an idiot. Idiot, huh? Maybe I'll just act like a monkey. ಅಂದ್ರೆ ಕಾಲ್ ಮಾಡಿ ಇದು ಹೇಳೋದು ಏನು ಅವ್ರಿಗೇನು ಗೊತ್ತಾಗಲ್ಲ ನಾನು ಏನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ. ಸೊ ಮೇ ಬಿ ನಾನು ಆ್ಯಕ್ಟಿಂಗ್ ಐ ಆ್ಯಕ್ಟ್ ಲೈಕ್ ಅ ಮಂಕಿ. Thank you. So I guess that's it for today. I'll leave the outro to you. So thank you guys. Bye. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೀವು ನೋಡಿದ್ದು ಇಟ್ ಈಸ್ ಜಸ್ಟ್ ಫಾರ್ ಅನ್ ಎಂಟರ್ಟೈನ್ಮೆಂಟ್ಗೋಸ್ಕರ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಆಗಿದೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮರಿಬೇಡಿ. ನಿಮ್ಮ ರಿವ್ಯೂಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಫನ್ ವಿಡಿಯೋ ಜೊತೆ ನಾನು ವಾಪಸ್ ಬರ್ತೀನಿ. Till then, take care. Bye-bye. Wait. I gotta show you guys something. It's really entertaining. So what I'm gonna show you is basically this. Okay, it's gonna come in 5, 4, 3, 2, 1. Bye-bye. Bye.